ಫೋಟೋ ಹೊಡೆದು ಬಿಡ್ಲಿ, ನಂದು ಬಿಡ್ತೇನೆ. ಸಾಕೈದು ಸಾಕು ಬಿಡಲಿ. ಹೌದಲ್ಲ ಕಾಶ್ಯಪ್ಪ ಸ್ಮೈಲ್ ಹತ್ತಿತ್ರಿ ಸ್ವಲ್ಪ ಒಂದು ಲೈನ್ ಅರ್ಧಕ್ಕೆ ಇನ್ನೊಂದು ಲೈನ್ ಮಾಡಿ 3 ಲೈನ್ ಮಾಡಿ ಹಾಗೂ ನಮ್ಮ ನೆಚ್ಚಿನ ನೆಲೆಪಾಲಾಗಿರ್ತಕ್ಕಂಥ ರಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ನಿರೂಪಣೆ ಮಾಡ್ತಿರ್ತಕ್ಕಂಥ ನಮ್ಮ ಶರಣವರಿಗೆ ಸ್ವಾಗತವನ್ನು ಕೋರ್ತಾ ಒಂದು ಎರಡೇ ಮಾತನ್ನು ಮುಗಿಸ್ತೀನಿ. 1973ರಲ್ಲಿ ಏನಪ್ಪ ಅಂದರೆ ನವಂಬರ್ 1ರಂದು ಅಂದರೆ ಅದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತೇಳಿತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಸರು. ಅದನ್ನು ಏನಾಗಲ್ಲ ಯಾಕಂತಂದರೆ ಭಾಷಾವಾರು ಪ್ರಾಂತಗಳ ರಾಜ್ಯಗಳು ಡಿವೈಡ್ ಆದವು ಇಂಗ್ಲೆಂಡ್ನಾಗ. ಫಸ್ಟ್ ಏನಂದರೆ ಆಂಧ್ರದಲ್ಲಿ ಆಯಿತು 1957ರಲ್ಲಿ. ಅದಾದಮೇಲೆ ಈಗ ನಾವು ಕನ್ನಡದಲ್ಲಿ ಮಾತಾಡ್ತಕ್ಕಂಥ ಕನ್ನಡಿಗರು, ನಮ್ಮ ಮಾತೃಭಾಷೆ ತಾಯಿನಾಡು, ನಾವೆಲ್ಲ ಒಂದುಗೂಡಿ ನಮ್ಮದೇ ಆಗಿರ್ತಕ್ಕಂಥ ಒಂದು ನಮ್ಮದೇ ಭಾಷೆ ಆಡ್ತಕ್ಕಂಥ ಒಂದು ರಾಜ್ಯವನ್ನು ಮಾಡ್ಬೇಕಂತೇಳಿ ಅಂತಂದು 1973ರಲ್ಲಿ ಏನಾಗ್ತಾರೆ ಕರ್ನಾಟಕ ಅಂತಕ್ಕಂಥ ಒಂದು ಹೆಸರನ್ನು ನಮ್ಮ ರಾಜ್ಯಕ್ಕೆ ನಾವು ನಾಮಕರಣ ಮಾಡ್ಕೊಂಡಿದ್ವಿ ನವಂಬರ್ 1. ಅವತ್ತಿನ ದಿನ ಆದರೆ ನಾವು ಪ್ರತಿ ವರ್ಷ ರಾಜ್ಯೋತ್ಸವನ ಏನಪ್ಪ ಅಂದರೆ ಆಚರಣೆ ಮಾಡಿಕೊಂಡು ಬರ್ತಾಯಿದ್ವಿ. ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ, ಎಲ್ಲ ಭಾಷೆಗಳನ್ನು ನಾವು ಸ್ವೀಕಾರ ಮಾಡೋಣ, ಎಲ್ಲ ಭಾಷೆಗಳನ್ನು ಸ್ವೀಕಾರ ಮಾಡೋಣ. ಆದರೆ ನಮ್ಮ ಮಾತೃಭಾಷೆನ ನಾವು ಏನಾದರೂ ಮರೆಯೋದು ಬೇಡ. ನಮ್ಮ ಮಾತೃಭಾಷೆಗೆ ಏನಾದಲ್ಲ ಅದ್ರ ಜೊತೆಗೆ ಎಲ್ಲ ಭಾಷೆಗಳಿಗೆ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಹಿಂದಿ ನಮ್ಮ ರಾಷ್ಟ್ರ ಭಾಷೆ, ಇಂಗ್ಲೀಷು, ಎಲ್ಲ ಭಾಷೆಗಳನ್ನ ಪ್ರೀತಿ ಮಾಡೋಣ. ಬಟ್ ನಾವು ಹೃದಯದಲ್ಲಿ ಇಟ್ಟು ಪ್ರೀತಿ ಮಾಡ್ತಕ್ಕಂಥದ್ದು ನಮ್ಮ ಮಾತೃಭಾಷೆ, ನಮ್ಮ ತಾಯಿನಾಡು ಕನ್ನಡ. ಇಷ್ಟು ಹೇಳಿ ನನಗೆ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಿದಂಥ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ವಾರ್ಡ್ನ ಮೇಲ್ವಿಚಾರಕರಾದ ರಾಮೇಶ್ ಸರ್ ಅವರು ಕನ್ನಡ ಬಗ್ಗೆ ಒಂದು 2 ಮಾತಾಡೋದು. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ನಮಗೆಲ್ಲ ಗೊತ್ತಿರುವ ಹಾಗೆ ಈ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡುವ ಮುಖ್ಯ ಉದ್ದೇಶವೆಂದರೆ ನಮ್ಮ ಅಖಂಡ ಭಾರತವು ವಿವಿಧ ಭಾಷೆ, ಜನಾಂಗ ಹಾಗೂ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶ ನಮ್ಮದು. ಇಂಥ ದೇಶದಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಬಹಳ ಸಂಕುಚಿತ ಮನೋಭಾವನೆಯಿಂದ ಕೂಡಿತ್ತು ನಮ್ಮ ದೇಶದಲ್ಲಿ. ಈ ಬ್ರಿಟಿಷರು ಬಂದ ಮೇಲೆ ಒಂದು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ನಮ್ಮದು, ನಮ್ಮ ನೆಲ, ನಮ್ಮ ನಾಡು, ನಮ್ಮ ಭಾಷೆ ಅನ್ನುವಂಥ ಒಂದು ಅಭಿವೃದ್ಧಿ, ಒಂದು ವಿಚಾರವು ಎಲ್ಲರಲ್ಲೇ ಹರಡಲಿಕ್ಕೆ ಮುಖ್ಯ ಕಾರಣವಾಯಿತು. ಇಲ್ಲದಿದ್ದರೆ ನಮ್ಮ ಪ್ರಾಂತ್ಯಕ್ಕೆ ನಾವು ಸೀಮಿತ, ಆಂಧ್ರದವರು ಆಂಧ್ರಕ್ಕೆ ಸೀಮಿತ, ಈ ರೀತಿ ದೇಶ ಇತ್ತು. ಬ್ರಿಟಿಷರು ಬಂದ ಮೇಲೆ ನಾವು ಒಗ್ಗಟ್ಟಾಗಿ ಹೋರಾಡಬೇಕು, ನಮ್ಮ ಮೇಲೆ ಬೇರೆಯವರು ದಾಳಿ ಮಾಡಿದ್ದಾರೆ,
ಈ ರೀತಿಯಂಥ ಆಲೋಚನೆ ನಮ್ಮ ಜನರಲ್ಲಿ, ನಮ್ಮ ಒಂದು ಆಗಿನ ಹಿರಿಯರಲ್ಲಿ ಒಂದು ಕ್ರಾಂತಿ ಮೂಡಿತ್ತು. ಆವಾಗ ಅನೇಕ ಸ್ವತಂತ್ರ ಯೋಧರು ಹಾಗೂ ಸ್ವತಂತ್ರಕ್ಕಾಗಿ ಅಹಿಂಸವನ್ನು ಒಂದು ವಾದವನ್ನು ಮಂಡಿಸಿರ್ತಕ್ಕಂಥ ಗಾಂಧೀಜಿಯಾಗಿರ್ಬೋದು, ಹಾಗೂ ಕ್ರಾಂತಿಕಾರಿಗಳು, ಮಂದಗಾಮಿಗಳು, ತೀವ್ರಗಾಮಿಗಳು ಇವರೆಲ್ಲರ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ಕಿತು. ಇನ್ನೂ ಮರೆಯಲು ಸಾಧ್ಯವಿಲ್ಲ. ಹಾಗೆ ನಮ್ಮ ದೇಶ ವಿವಿಧ ಸಂಸ್ಕೃತಿಯನ್ನು ಹೊಂದಿದೆ, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದೇ ಕರ್ನಾಟಕದಲ್ಲಿ ಬಂದರೆ ಈ HK ಭಾಗನೇ ಒಂದು ಡಿಫ್ರೆಂಟ್ ಇದೆ, ಧಾರವಾಡದ ಭಾಗನೇ ಡಿಫ್ರೆಂಟ್ ಇದೆ, ಮೈಸೂರು ಭಾಗನೇ ಡಿಫ್ರೆಂಟ್ ಇದೆ. ನಮ್ಮದು ಮೈಸೂರು ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, 3 ಪ್ರಾಂತ್ಯಗಳನ್ನು ನಮ್ಮ ಕರ್ನಾಟಕ ಹೊಂದಿತ್ತು. ಈ ಮೈಸೂರು ಪ್ರಾಂತ್ಯ ಈ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ, ಹಾಗೆ ಮದ್ರಾಸ್ ಪ್ರಾಂತ್ಯ ಅದಕ್ಕಿಂತ ಸ್ವಲ್ಪ ಕಡಿಮೆ. ಕರ್ನಾಟಕ ನಾವು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯನ ಅನ್ನೋದು ಅತಿ ಹಿಂದುಳಿದಂಥ ಒಂದು ನಮ್ಮ ಪ್ರಾಂತ್ಯ, ಒಂದು 6 ಜಿಲ್ಲೆಗಳು. ಯಾಕೆ ನೀವು ಅತಿಯಾಗಿ ಹಿಂದುಳಿದಪ್ಪ ಅಂತಂದರೆ ಮುಖ್ಯ ಕಾರಣ ಏನಂತಂದರೆ ಇಲ್ಲಿ ಭಾಳ ಮೌಢ್ಯತೆ ಮತ್ತು ಒಂದು ಬಡತನ, ಆರ್ಥಿಕತೆ ಹಾಗೂ ಶಿಕ್ಷಣ ಕೊರತೆ ಭಾಳ ಇತ್ತು ಇಲ್ಲಿ. ಅದಕ್ಕಾಗಿ ನಮ್ಮದು ಏನಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಳ ಹಿಂದುಳಿದಿತ್ತು. ಇಂಥ ಎಲ್ಲವನ್ನು ಪರಿಗಣಿಸತಕ್ಕಂಥ ನಮ್ಮ ಸ್ವತಂತ್ರ ಯೋಧರುಗಳು ಏನು ಮಾಡಿದ್ರಪ್ಪ ಅಂದರೆ, ಒಂದು ನಮ್ಮ ದೇಶಕ್ಕೆ ಸ್ವತಂತ್ರ ತೊಗೊಂಡು ಬಂದಮೇಲೆ ನಮ್ಮ ದೇಶ ಹೆಂಗೆ ನಡೆಸಬೇಕು, ಒಂದು ಕಾನೂನು ಬೇಕಲ್ಲ. ಈಗ ಒಂದು ಬಾಲ್ಯ ವಿವಾಹಕ್ಕೆ ಒಂದು ಕಾನೂನಿದೆ, ಆದರೆ ನಮ್ಮ ದೇಶ ನಡೆಸಲಿಕ್ಕೆ ಒಂದು ಕಾನೂನು ಬೇಕಾಯಿತು. ಆ ಕಾನೂನೇ ನಮ್ಮ ಸಂವಿಧಾನ. ಹೌದಾ? ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬಂದ ಮೇಲೆ ರಾಜ್ಯಗಳು ಹೆಂಗೆ ರಚನೆ ಆಗಬೇಕಂತೇಳಿ ಒಂದು ಇದು ಎಲ್ಲ ತಲೆಯಾಗಿದ್ದಾಯಿತು. ಏನು ಭಾಷೆ ಮುಖಾಂತರ ಮಾಡಬೇಕು, ಏನು ಸಂಸ್ಕೃತಿ ಮುಖಾಂತರ ಮಾಡಬೇಕು, ಏನು ಬಡತನ ಮುಖಾಂತರ ಮಾಡಬೇಕು ಗೊತ್ತಾಗಲಿಲ್ಲ. ಹಾಗಾಗಿ ಅವ್ರು ಏನು ಮಾಡಿದರು, ಸುಮ್ಮನೆ ಒಂದು ಇದು ಏನಂತಾರೆ ಒಂದು ಆರ್ಥಿಕ ಅಭಿವೃದ್ಧಿ ಮೇಲೆ ಒಂದು ಪ್ರಾಂತ್ಯಗಳು ರಚನೆ ಮಾಡ್ಕೊತಾ ಬಂದರು. ಅದು ಕರೆಕ್ಟ್ ಆಗಲಿಲ್ಲ. ಯಾಕಂದರೆ ನಾವು ಈಗ ನಮ್ಮ ಪ್ರಾಂತ್ಯ ಬಂದರೆ ಈಗ 6 ಜಿಲ್ಲೆಗಳು ಒಂದೇ ರೀತಿ ಇವೆ. ಹೌದಾ? ನಾವು ಈಗ ಆಂಧ್ರಕ್ಕೆ ಹೋಗಂದರೆ ಆಗಲ್ಲ. ಭಾಷೆ ನಮ್ಮ ಸ್ವಲ್ಪ ಕನ್ನಡ ಮಾತಾಡ್ತಾರೆ, ತೆಲುಗು ಇರ್ಬೋದು, ಪ್ರಭಾವ ಇರ್ಬೋದು, ಆದರೆ ಕನ್ನಡ ನಮ್ಮದು ಮೇನ್ ಅದ. ಸ್ವಲ್ಪ ಇಲ್ಲಿ ಒಂದು ಯಾದಗಿರಿನಲ್ಲಿ ಒಂದು 2-3 ತಾಲೂಕು, ಒಂದು 5-6 ತಾಲೂಕು ಕನ್ನಡ ತೆಲುಗು ಮಾತಾಡ್ತಾರೆ. ಹಂಗಂತೇಳಿ ನಾವು ತೆಲುಗು ಹೋಗ್ಲಿಕ್ಕಾಗಲ್ಲ. ಈ ರೀತಿ ಭಾಳ ರಾಜ್ಯಗಳಲ್ಲಿ ಹೋರಾಟ ನಡೀತು. ಹೊಟ್ಟೆ ಶ್ರೀರಾಮುಲು 56 ದಿನಗಳೇನು ಉಪವಾಸ ಮಾಡೋದು, 56 ದಿನಗಳು ಉಪವಾಸ ಮಾಡಿದ ಮೇಲೆ ಅವರು ಒಂದು ಭಾಷೆಯ ಮುಖಾಂತರ ರಾಜ್ಯಗಳ ರಚನೆ ಆಗಬೇಕಂತೇಳಿ ಹೋರಾಟ ಮಾಡಿದರು. ಅವರು ಅಕಾಲಿಕ ಮರಣವನ್ನು ಹೊಂದುತ್ತಾರೆ. 1956ರಲ್ಲಿ ಏನು ಮಾಡಿದ್ರು, ಒಂದು ಕಮಿಟಿ, ಪ್ರಜೆಗಳಲ್ಲಿ ಕಮಿಟಿಯನ್ನು ಮಾಡ್ತಾರೆ. ಆ ಕಮಿಟಿ ಒಟ್ಟು 3 ಕಮಿಟಿಗಳು ಬರ್ತವೆ ಟೋಟಲು. ಲಾಸ್ಟ್ ಕಮಿಟಿ ಇದು ಬರ್ತದೆ. ಬಂದ ಮೇಲೆ ಈ ಭಾಷೆ ಮುಖಾಂತರ ರಾಜ್ಯಗಳು ರಚನೆ ಆಗಬೇಕಂತ ಬಂದ ಮೇಲೆ ಎಲ್ಲ ಒಂದು ಈ ಅಖಂಡ ಭಾರತವನ್ನು ಹೋಗಿ ಅಲ್ಲಿ ಭಾಷೆಗಳನ್ನು ತಿಳ್ಕೊಂಡು ಅವ್ರು ಯಾವ ರಾಜ್ಯಗಳಿಗೆ ಸೇರಬೇಕು ಅಂತೇಳಿ ಎಲ್ಲ ಆಯೋಗ ಕಮಿಟಿಗಳು ವರದಿ ಕೊಡ್ತದೆ. ಆ ವರದಿ ಮುಖಾಂತರ ರಾಜ್ಯಗಳು ರಚನೆ ಆಗ್ತವೆ. ಹಾಗಾಗಿ ಇವತ್ತು ಶಾಂತಿ ಸುವ್ಯವಸ್ಥೆಯಿಂದ ಇರಲಿಕ್ಕೆ ಸಾಧ್ಯವಾದ. ಇಲ್ಲಂತಂದರೆ ಅವರು ಏನಾದರೂ ಜನಾಂಗಗಳಿಗೋಸ್ಕರ, ಇಲ್ಲಾಂದರೆ ಆರ್ಥಿಕತೆಗೋಸ್ಕರ ಏನಾದರೂ ರಾಜ್ಯಗಳು ರಚನೆ ಮಾಡಿದರೆ ಇನ್ನೂ ಅಸ್ತವ್ಯಸ್ತ ಇರ್ತಿತ್ತು. ಒಂದು ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ಹಾಗೆ ನಮ್ಮದು ಕೂಡ 1956ರಲ್ಲಿ ನಮ್ಮ ರಾಜ್ಯ ರಚನೆ ಆಯಿತು. ನೆಕ್ಸ್ಟು ಇದಕ್ಕೆ ಮೈಸೂರು ರಾಜ್ಯ ಅಂತೇಳಿ ಕರೀತಿದ್ರು. ಇದು 1973 ನವೆಂಬರ್ 1ರಂದು ಏನಾಯಿತು, ಕರ್ನಾಟಕ ಎಂದು ನಾಮಕರಣ ಆಯಿತು. ಅದರ ಒಂದು ಸುಸಂದರ್ಭವನ್ನು ಪ್ರತಿ ವರ್ಷ ನೆನೆಯುವುದಕ್ಕಾಗಿ ಕರ್ನಾಟಕ ಸರ್ಕಾರವು ಏನು ಮಾಡಿತ್ತು, ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡಲಿಕ್ಕೆ ಕರೆ ಕೊಟ್ಟಿತ್ತು. ಇದ್ರದ್ದು ಉದ್ದೇಶ ಏನಪ್ಪ ಅಂತಂದರೆ, ನಾವೆಲ್ಲರೂ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಮಾತೃಭಾಷೆ ಪ್ರೀತಿಸಬೇಕು. ಅದರ ಜೊತೆಗೆ ಎಲ್ಲ ಭಾಷೆಗಳನ್ನು ಕಲಿಬೇಕು. ಇದೊಂದೇ ಅಲ್ಲ, ನಾವು ಬದುಕಬೇಕು, ತಿರುಗಾಡಬೇಕು. ಪ್ರಪಂಚದಲ್ಲಿ ಯಾರ್ಯಾರು ಮುಂದುವರೆದಿದ್ದಾರೆ, ಯಾರ್ಯಾರು ಹಿಂದುಳಿದಿದ್ದಾರೆ ಎಲ್ಲವೂ ತಿಳ್ಕೊಬೇಕಂದ್ರೆ ಬೇರೆ ಭಾಷೆಗಳನ್ನು ಕಲಿಲೇಬೇಕು. ಮನುಷ್ಯ ಎಷ್ಟು ಭಾಷೆ ಕಲಿತಾನೆ ಅಷ್ಟು ಜ್ಞಾನ ಇರುತ್ತೆ. ಭಾಷೆ ಅಂದರೆ ಸುಮ್ಮನೆ ಅಲ್ಲ, ಭಾಷೆ ಕಲಿಯೋದು ಭಾಳ ಕಷ್ಟ ಇದೆ. ಎಷ್ಟು ಭಾಷೆಗಳು ಬಂದರೆ ಅಷ್ಟು ಜ್ಞಾನವಂತ ಇರ್ತಾರಂತೆ. ಹಾಗಾಗಿ ಎಲ್ಲ ಭಾಷೆಗಳನ್ನು ಕಲಿಬೇಕು ಅಂತೇಳಿ ಸಂಕುಚಿತ ಮನೋಭಾವನೆ ಏನಿತ್ತು. ನಾವೆಲ್ಲರೂ ಒಂದೇ. ಹಲವಾರು ನೀವು ಕೂಡ ಅಷ್ಟೇ, ಕನ್ನಡ ಬಂದರೆ ಇನ್ನೂ ಸ್ವಲ್ಪ ಹಿಂದಿ ಕಲಿಕ್ಕೆ ಟ್ರೈ ಮಾಡಿರಿ, ಇಂಗ್ಲೀಷ್ ಕಲಿಕ್ಕೆ ಟ್ರೈ ಮಾಡಿರಿ, ತೆಲುಗು ಕಲಿಕ್ಕೆ ಟ್ರೈ ಮಾಡಿರಿ, ಪ್ರಯತ್ನ ಮಾಡಿ, ತಪ್ಪಿಲ್ಲ. ಆದರೆ ಒಂದೇ ಭಾಷೆಗೆ ನಾವು ಕನ್ನಡ ಅಂತ ಹೇಳಲ್ಲ. ಕನ್ನಡ ನಮ್ಮದು ಮಾತೃಭಾಷೆ ಇಲ್ಲ, ಬೇರೆ ಭಾಷೆಗಳು ಕಲಿಬೇಕು, ಅಲ್ಲಿ ವಿಚಾರಧಾರೆಗಳನ್ನು ತಿಳ್ಕೊಬೇಕು. ಹೌದಾ? ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಹೀಗಾಗಿ ನಮ್ಮ ಹಾಸ್ಟೆಲ್ನ ಹೆಚ್ಚಿನ ಮಕ್ಕಳಾದ ಸಮಸ್ಯೆಗಳಿಗೆ ಮತ್ತು ಟೆನ್ಷನ್ ಆಗ್ತದೆ. ಮತ್ತು ನಮ್ಮಂದರಿಗೆ ಕೂಡ ಹಾಗೂ ನಮ್ಮ ಸ್ಟಾಫ್ನವರು ಕೂಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ. ಸರ್ವರೇರವಾಗಿ ಕನ್ನಡ ರಾಜ್ಯೋತ್ಸವ ನಮ್ಮ ಕರ್ನಾಟಕದ ಏಕತೆಯ ಒಂದು ಸ್ವರೂಪ. ಮತ್ತು ಇದು ನಮ್ಮ ಕನ್ನಡ ಭಾಷೆ ಮಾತಾಡುವಂಥ ಎಲ್ಲರೂ ನಮ್ಮ ಸಂಸ್ಕೃತಿ, ಭಾಷೆ, ನಮ್ಮ ಆಚಾರ ವಿಚಾರಗಳನ್ನು ತೋರಿಸುವಂಥ ಒಂದು ನೆನೆಸಿಕೊಳ್ಳುವಂಥ ಒಂದು ಆಚರಣೆಯಾಗಿದೆ. ಇದು 1956ರಲ್ಲಿ
ಭಾಷಾವಾರು ರಾಜ್ಯಗಳು ರಚನೆ ಆಗ್ತವೆ. ಅವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಂಗಲ್ ಹನುಮಂತ ಅವರು ಇರ್ತಾರೆ. ನಂತರ ಇದನ್ನು 1973ರಲ್ಲಿ ಡಿ ದೇವರಾಜ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಂತೇಳಿ ಮತ್ತೆ ಮರುನಾಮಕರಣ ಮಾಡ್ತಾರೆ. ಇಷ್ಟು ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ವೇದಿಕೆಯ ಮೇಲೆ ಆಶೀರ್ವಾದ ಮಾತಾಡಿ ನಿಮ್ಮೆಲ್ಲರಿಗೂ ಮತ್ತು ಆತ್ಮೀಯ ಸಹೋದರ ಮತ್ತು ನಿಮ್ಮೆಲ್ಲರಿಗೂ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು 1956ರಲ್ಲಿ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಹಂಚಿಕೊಂಡಿರ್ತಕ್ಕಂಥ ಪ್ರದೇಶವನ್ನು ಒಗ್ಗೂಡಿಸಿ ಮೈಸೂರು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಲಾಯಿತು. ಮೈಸೂರು ಕರ್ನಾಟಕ ರಾಜ್ಯವನ್ನು 1973 ನವೆಂಬರ್ 1ರಂದು ಕರ್ನಾಟಕ ರಾಜ್ಯವನ್ನಾಗಿ ನಾಮಕರಣ ಮಾಡಲಾಯಿತು. ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಆಚರಿಸುವ ಉದ್ದೇಶ ಇಷ್ಟೇ, ನಮ್ಮ ಭಾಷೆಯ ಮೇಲೆ ನಮಗೆ ಪ್ರತಿಯೊಂದು ಗೌರವ ಇರಬೇಕು. ಮತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡತನವನ್ನು ಬೆಳೆಸಿರ್ತಕ್ಕಂಥ ಪ್ರತಿಯೊಬ್ಬ ಕವಿಗಳಾಗಲಿ, ಸಾಹಿತಿಗಳಾಗಲಿ, ವೀರರಾಗಲಿ, ಶೂರರಾಗಲಿ ಅವರ ಬಗ್ಗೆ ಇತಿಹಾಸವನ್ನು ಓದಿ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಮತ್ತು ನಮ್ಮ ಕರ್ನಾಟಕದ ಇತಿಹಾಸವನ್ನು ಮೊದಲು ತಿಳಿದುಕೊಂಡು ನಾವು ನಮ್ಮ ಭಾಷೆಗೆ ಒಂದು ಮಹತ್ವವನ್ನು ಕೊಡಬೇಕು. ಅದಕ್ಕಾಗಿಯೇ ನಾವು ಕರ್ನಾಟಕ ರಾಜ್ಯೋತ್ಸವ ದಿನದಂದು ಮಾತ್ರ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡೋದಾಗಲಿ, ಕನ್ನಡದ ಬಗ್ಗೆ ಹೆಮ್ಮೆಯನ್ನು ತೋರಿಸೋದಲ್ಲ, ಪ್ರತಿನಿತ್ಯ ನಮ್ಮ ಭಾಷೆಯ ಬಗ್ಗೆ ನಮಗೆ ಗೌರವ ಇರಬೇಕು. ನಮ್ಮ ಭಾಷೆಗಾಗಿ ಹೋರಾಡಿರ್ತಕ್ಕಂಥ ಪ್ರತಿಯೊಬ್ಬ ವೀರರಿಗೂ ಕೂಡ ನಾವು ಪ್ರತಿದಿನವಾದರೂ ಸ್ಮರಿಸಬೇಕಂತ ಹೇಳ್ತೇವೆ. ಯಾಕಪ್ಪ ಅಂದರೆ ಕರ್ನಾಟಕ ರಾಜ್ಯೋತ್ಸವ ದಿನ ನಾವು ವಿಜೃಂಭಣೆಯಿಂದ ಮಾಡೋಣ. ಪ್ರತಿದಿನ ನಮ್ಮ ಭಾಷೆ ಮಾತೃಭಾಷೆಗೆ ನಾವು ಗೌರವವನ್ನು ಕೊಡೋಣ. ಇತರ ಭಾಷೆಗಳನ್ನು ಕಲಿಯುವುದು ಮುಖ್ಯ, ಮಾತೃಭಾಷೆಯನ್ನು ಎಂದಿಗೂ ಮರೆಯಬಾರದು. ತಾಯಿ ಮತ್ತು ತಾಯಿನಾಡು ವಿಷಯಕ್ಕೆ ಬಂದರೆ ನಾವು ಮೊದಲು ನಿಂತ್ಕೋಬೇಕು ಅಂತ. ಅಂದರೆ ಕರ್ನಾಟಕ ರಾಜ್ಯೋತ್ಸವ ದಿನ ನಾವು ಎಲ್ಲ ಕವಿಗಳು ಅಂದರೆ ಕುವೆಂಪು ಈಗ ಎಷ್ಟೋ ರೀತಿಯಾಗಿ ಒಂದು ಕವನಗಳನ್ನ ಬರೆದುಗಿಸಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಅಭಿಮಾನವನ್ನು ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಇದು ಎಂಥ ಕಪ್ಪು ಮಣ್ಣಿನ ನಾಡು. ಅಂದರೆ ಇಲ್ಲಿ ಎಷ್ಟೋ ಬೇರೆ ರಾಜ್ಯಗಳಿಂದ ಬಂದು ಗೇಸಿ ಇಲ್ಲಿ ವ್ಯವಸಾಯ ಮಾಡಿ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಅವ್ರ ಭಾಷೆನ ಬಿಟ್ಟು ಇಲ್ಲಿ ಮಣ್ಣು ಗೇಸಿ ಇಲ್ಲೇ ಊಟ ನೀರು ಇಲ್ಲೇ ಬೆಳೆದು ಗೇಸಿ ಅವ್ರು ಕನ್ನಡ ಮಾತಾಡಲ್ಲ. ಅಂಥವ್ರಿಗೆ ನಾವು ಹೇಳ್ಬೇಕು, ಇಲ್ಲಿ ಬಂದಿಲ್ಲ ಅಂದಮೇಲೆ ನೀವು ಕನ್ನಡ ಕಲಿಬೇಕು. ಅಂಥವ್ರಿಗೆ ನಾವು ಕನ್ನಡ ಕಲಿಸ್ಬೇಕು. ಅವ್ರು ಬಂದರಂದ ಮಾತ್ರಕ್ಕೆ ಅವ್ರ ಭಾಷೆ ನಾವು ಮಾತಾಡ್ಬಾರ್ದು, ಅವ್ರಿಗೆ ನಮ್ಮ ಭಾಷೆಯನ್ನು ನಾವು ಹೇಳಿಕೊಡ್ಬೇಕು. ಹಂಗಿತ್ತಂದ್ರೆ ಮಾತ್ರ ನಮ್ಮ ಕನ್ನಡ ಒಂದು ಬಂದಿರತಕ್ಕಂಥ ವಲಸೆ ಬಂದಿರತಕ್ಕಂಥವ್ರಿಗೆ ಕೂಡ ನಮ್ಮ ಕನ್ನಡವನ್ನು ಹೇಳಿಕೊಡ್ಬೇಕು ನಾವು. ಆವಾಗ ಮತ್ತು ನಮ್ಮ ಭಾಷೆಯ ಪ್ರಾಮುಖ್ಯತೆ ಹೆಚ್ಚಾಗ್ತದೆ. ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಹಲವಾರು ರಾಜಮನೆತನಗಳಾಗಲಿ ಯಾವುದೇ ಒಂದು ಬೇರೆ ಭಾಷೆಗಳಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಕನ್ನಡ ಭಾಳಷ್ಟು ಹೆಮ್ಮೆ ಪಡೋಂಥ ವಿಷಯ. ಇಂಥ ಕರ್ನಾಡಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋಕ್ಕೂ ಕೂಡ ಒಂದು ಪುಣ್ಯ ಮಾಡಿರ್ಬೇಕಂತ ಹೇಳ್ತಾರೆ. ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರು, ಕೈ ಮುಗಿದು ಏರು ಇದು ಕನ್ನಡಿಗನ ತೇರು. ಅದ್ಭುತ ವಾಕ್ಯಗಳನ್ನು ನಮ್ಮ ಕವಿಗಳು ನಮಗೆ ಸಾಹಿತಿಗಳು ಬರೆದುಕೊಟ್ಟಾರ. ಅಂಥ ಕವನಗಳನ್ನು ಓದ್ತಾ ನಮ್ಮ ಭಾಷೆಯ ಅಭಿವೃದ್ಧಿಯನ್ನು ಹೆಚ್ಚುಪಡಿಸ್ತಾ ಬೇರೆ ಭಾಷೆಗಳನ್ನು ಕಲಿತು ಅಲ್ಲಿ ಕೂಡ ನಮ್ಮ ಬೇರೆ ಭಾಷೆಯಿಂದ ನಮ್ಮ ಕನ್ನಡದ ವ್ಯಕ್ತಿತ್ವವನ್ನು ಹೇಳ್ತಾ ನಾನು ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಮಾತನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಧನ್ಯವಾದಗಳು. ಕನ್ನಡ ಭಾಷೆಗಳ ಬಗ್ಗೆ ಅಚ್ಚುಕಟ್ಟಾಗಿ ಮಾತಾಡಿದ ಅಯ್ಯನವರಿಗೆ ಧನ್ಯವಾದ.